ಪಂಚಮಿ ಹಬ್ಬದ ಅಂಗವಾಗಿ ವಾಂಜ್ರಿ ಬಡಾವಣೆಯಿಂದ ಅನ್ನದಾಸೋಹ ಸಮರ್ಪಣೆ. ಹುಮ್ನಾಬಾದ್ ತಾಲೂಕಿನ ಕಲ್ಲೂರು ರಸ್ತೆಯ ವೀರಭದ್ರೇಶ್ವರ ಐಐಟಿ ಕಾಲೇಜ್ ಎದುರುಗಡೆ ಇರುವ ನಾಗಣ್ಣ ಗುಡಿಯಲ್ಲಿ ಹಬ್ಬದ ಸಡಗರ ಸಂಭ್ರಮದಿಂದ ಎಲ್ಲ ತಾಯಂದಿರು ಅಕ್ಕ ತಂಗಿಯರು ಬಂದು ಪೂಜೆಯನ್ನು ಸಲ್ಲಿಸಿ ನಾಗೇಶ್ವರನಿಗೆ ತಮ್ಮ ಬಯಕೆಗಳ ಈಡೇರಿಕೆಗಾಗಿ ಪ್ರಾರ್ಥನೆಯನ್ನು ಮಾಡಿದರು. ನಂತರ ಆ ಗುಡಿಯ ಪೂರ್ವಜರಿಂದ ಅನ್ನದಾಸೋಹ ನಡೆಯುತ್ತಿದ್ದು, ಈ ವರ್ಷವೂ ಸಹ ವಿಶೇಷವಾಗಿ ಅನ್ನ ಸಾರು ಹುಗ್ಗಿ ದಾಸೋಹದ ಮೂಲಕ ಎಲ್ಲರಿಗೂ ಬಂದಂಥ ಭಕ್ತಾದಿಗಳಿಗೆ ನೀಡಿದರು. ನಮ್ಮ ಸುದ್ದಿವಾಹಿನಿಗೆ ಸಂದರ್ಶಿಸಿ ಸುಮಾರು ವರ್ಷಗಳಿಂದ ನಾವು ಮಾಡಿಕೊಂಡು ಬರುತ್ತಿದ್ದೇವೆ. ಸುಮಾರು ಜನರು ಬಂದು ಇಲ್ಲಿ ಅನ್ನದಾಸೋಹ ಮಾಡುತ್ತಾರೆ, ಪೂಜೆಯನ್ನು ಸಲ್ಲಿಸುತ್ತಾರೆ. ಅಲ್ಲದೆ ಸಾಯಂಕಾಲ ವೇಳೆಯಲ್ಲಿ ಕೋಲಾಟ, ಮನೋರಂಜನೆ, ಕ್ರೀಡೆಗಳು ಜರುಗುತ್ತವೆ ಎಂದು ಗುಡಿಯ ಕಮಿಟಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಆ ಬಡಾವಣೆಯ ಎಲ್ಲ ಗುಡಿಯ ಕಮಿಟಿಯ ಸದಸ್ಯರು, ಬಡಾವಣೆಯ ನಿವಾಸಿಗಳು ಮುಂತಾದವರು ಉಪಸ್ಥಿತರಿದ್ದರು. ಇಂಡಿಯನ್ ನ್ಯೂಸ್, ಇದು ಜನರ ಧ್ವನಿ. ನಾವು ನಾಗಣ್ಣ ಟೆಂಪಲ್ ವಾಂಜ್ರಿ ಗ್ರಾಮದಲ್ಲಿ ಈ ಸುಮಾರು ವರ್ಷದಿಂದ ಇಲ್ಲಿ ಕಾಂಡ ನಡೀತಿದ್ದೆ. ನಾವು ಈಗ ಸಣ್ಣವರಿದ್ದು ಮೊದಲಿಗೆ ನಮ್ ಕೈ ಹಿರಿಯ ದೇವರು ಮಾಡ್ತಿರು. ಅವ್ರು ಈಗ ಇಲ್ಲ, ಅವ್ರದ್ದಿಲ್ಲಿಂದ ಈಗ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನಾನು ಕರ್ಬಸಪ್ಪ ಕೊಂಗಕೋಟೆ ಅಂತ, ಅದರಂತೆ ಅಧ್ಯಕ್ಷರು ರಾಮು ಅಡ್ಪಾದ್ ಅಂತ, ಮತ್ತು ಇವರು ಶಿವರೆಡ್ಡಿ, ಈ ಕಡೆ ನಮ್ಮ ಗಲ್ಲಿಯಲ್ಲಿ ಕೀರ್ತಿ ರೆಡ್ಡಿ ಎಲ್ಲರ ಯಾರು, ಮತ್ತ ಇವರು ನಮ್ದು ಏನೋ ಶ್ರೀಕಾಂತ್ ಅವರು ಎಲ್ಲರೂ ಈಗ ನಮ್ಮ ಗಲ್ಲಿಯಲ್ಲಿ ಯಾರು ಸಣ್ಣವರು, ನಮ್ಮ ಸಂಘಟ ನನ್ನ ವಾರಿಗೆ ನನಗಿಂತ ಸಣ್ಣವರು ಎಲ್ಲರೂ ಕಲ್ತಿ ಇದೇನದ ಎಲ್ಲರೂ ಕೈ ಹಚ್ಚಿ ಮಾಡತ್ತಿದ್ದಾರೆ. ಇದೇನದ ಅಂದ್ರೆ ಎಲ್ಲರೂ ಸಾಕಾರ ಅದ ರೀ ನಮ್ಮ ಗಲ್ಲಿಯಾಗ. ಎಲ್ಲ ಹುಡುಗರು ಸಣ್ಣವರು ದೊಡ್ಡವರು ಸಾಕಾರ ಅದ. ಇಲ್ಲಿ ರೋಡಿನಲ್ಲಿ ಎಷ್ಟು ಮಂದಿ ಓಡಾಡ್ತಾರ ಅವ್ರದ್ದೆಲ್ಲರೂ ಚಂದಾಪಟ್ಟಿ ಮಾಡಿ ನಾವೇನದ ಇಲ್ಲಿ ಗ್ರಾಮಕ್ಕೆ ಅಡಿಗೆ ಏನು ಮಾಡ್ತೀವಿ, ಹುಗ್ಗಿ ಅನ್ನ ಪ್ರಸಾದ ಮಾಡ್ತೀವಿ ವರ್ಷಿಗೆ. ಸಾಯಂಕಾಲ ಹುಡುಗರು ಕಬಡ್ಡಿ ಆಡ್ತಾರೆ, ಇಲ್ಲಿ ಖೋ ಖೋ ಆಡ್ತಾವ, ಕೋಲ್ ಹಾಕ್ತಾರ, ಮತ್ತೆ ಸಾಯಂಕಾಲ ಭಜನೆ ಇರ್ತದ್ರಿ. ನೋಡ್ರಿ ಸುಮಾರು 35-40 ವರ್ಷ ಐತ್ರಿ. 30-40 ವರ್ಷ, 40 ನಾವು ಸಣ್ಣವ್ರು ಹಿಡಿದು ಈಗ 40 ವರ್ಷ ದೇವಸ್ಥಾನದಲ್ಲಿ ಸಣ್ಣವ್ರು ಮಾಡ್ತಾ ಇದ್ದೇವು. ಅವಾಗ ಸಣ್ಣವ್ರು ಮಾಡ್ತಾರೆ, ಈಗ ದೊಡ್ಡವ್ರು ಮಾಡ್ತಾ ಇದ್ದೇವೆ ನಾವು. ಸುಮಾರು ಈಗ ಅಂದ್ರೆ 35 ವರ್ಷಗಳ ಹಿಂದಿಂದ ಈಗ ನಾವು ಮಾಡ್ತಾ ಇದ್ದೇವೆ. ಈಗ 25 ವರ್ಷ ಹಿಡಿದು ನಾವು ಮಾಡ್ಲಾಗ್ತಿದ್ದಾರೆ. ಅವಾಗ ದೊಡ್ಡವ್ರು ಇದ್ರು, ಭಕ್ತಿದ್ರು, ಎಲ್ಲರೂ ಇಲ್ಲಿ ಎಲ್ಲ ಹುಡುಗರು ಎಲ್ಲ ಕಲ್ತ್ ಮಾಡ್ತೇವ್ರಿ ನಾವು. ನಾವಂದ್ರೆ ಒಬ್ಬರೇ ಮಾಡಲ್ಲ, ಎಲ್ಲರೂ ಸಹಕಾರ ಮಾಡ್ತಾರ್ರಿ. ಆಯ್ತು, ಇಲ್ಲಿ ಹೆಣ್ಮಕ್ಳಲ್ಲಿ ಗಣಸ ಮಕ್ಕಳಲ್ಲಿ ಎಲ್ಲ ಒಟ್ಟಿಗೆ ಕೂಡ ಮಾಡ್ತೇವ್ರಿ ಅಡಿಗೆಯಲ್ಲಿ. ಇವತ್ತು 1 ಕ್ವಿಂಟಲ್, ಹೋಸಲ 1.5 ಕ್ವಿಂಟಲ್ ಮಾಡಿದೆವು. ಎಲ್ಲ ಹಿಂಗ ಎಲ್ಲರಿಗೆ ನೀಡೋದ್ ಮಾಡೋದೆಲ್ಲ ನಮ್ಮ ಹುಡುಗರೆಲ್ಲ ಇದು ಮಾಡ್ತಾರ್ರಿ. ಎಲ್ಲ ಸಂಘಟನೆ ಅದ ಅಂತೇಳ್ರಿ ಜಪ್ಪ ಅಂತ ಎಲ್ಲರೂ ನಾವೊಂದು ಎಲ್ಲ ನಮ್ದು ಭಾಳ ಎಲ್ಲ ನಮ್ ದೋಸ್ತರೆಲ್ಲ ಕಲ್ತಿ, ಭಾಳ ನಮ್ದು ಎಲ್ಲ ನಮ್ ಸ್ನೇಹಿತರು ಎಲ್ಲ ಕಲ್ತಿ ಭಾಳ ಎಲ್ಲ ಇಲ್ಲಿ ಯಾವಾಗನು ತುಂಬಾ ವರ್ಷದಿಂದ ಅಡಿಗೆ ಕಾಂಡ ಮಾಡ್ತೇವು. ಸುಮಾರು ಒಂದು 40 ವರ್ಷ ಹಿಡಿದು ಮಾಡ್ತಾ ಇದ್ದೇವೆ. ಎಲ್ಲರೂ ಎಲ್ಲ ಚೆನ್ನಾಗ ಎಲ್ಲ ಭಾಳ ಮಂದಿ ಸಹಕಾರ ಮಾಡ್ತೇವೆ. ಎಲ್ಲರೂ ಭಾಳ ಮಂದಿ ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲರೂ ಕಲ್ತಿ, ಎಲ್ಲರೂ ಥೋಡೆ ಇದ್ರಲಿಂದ ಭಾಳ ಮಾಡಿದೆವು. ನಾಗಾನಂದ ಖಾಂಡ್ ಬಡಾವಣೆಯ ನಾಗ ಪಂಚಮಿ ನಿಮಿತ್ತ ಇವತ್ತಿನ ದಿವಸ ಎಲ್ಲ ಪ್ರಸಾದ, ಸಾವಿರಾರು ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕರಿಸಿ, ಇದೇ ರೀತಿ ನಾವು 30 ವರ್ಷಕ್ಕಿಂತ ಹೆಚ್ಚಿಗೆ ವಯಸ್ಸಿನಿಂದ ಎಲ್ಲ ನಮ್ಮ ಯುವಕರು, ರಾಮಣ್ಣರು, ಕರೆಪ್ಪಣ್ಣರು, ವೆಂಕಟರೆಡ್ಡಿಯವರು, ಪಿಂಕು ಅವರು, ಮತ್ತೆ ಅನೇಕ ಎಲ್ಲ ಗಜಪ್ಪಣ್ಣವರು, ಇವರೆಲ್ಲರೂ ಕೂಡ್ಕೊಂಡು ಏನದಂದ್ರೆ ಭಾಳ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಬರ್ತಾ ಇದಾರ. ಇದೇ ರೀತಿ ಮುಂದೂ ಕೂಡ ಹಿಂಗೆ ನಡ್ಕೊಂಡು ಹೋಗಿ ಹಿಂದೆ ಹಿರಿಗಳು ತಗೊಂಡ್ ಬಂದಿದ್ರು. ಅದಕ್ಕೆ ಇವ್ರು ಏನದ ಅಂದ್ರೆ ಇದು ಕೆಳಗೆ ಹತ್ತುಗೊಡಲ್ದಂಗ ಮತ್ತೆ ಅದೇ ರೀತಿ ತಗೊಂಡು ಹೋಗ್ತಾ ಇದಾರ. ಮತ್ತೆ ಅದಕ್ಕೆ ಇದು ಎಲ್ಲರೂ ಕುಂತಿ, ಎಲ್ಲ ಆ ಜಾತಿ ಈ ಜಾತಿಯಲ್ಲಿ ಎಲ್ಲರೂ ಕುಂತಿ ಮಾಡ್ತಕ್ಕಂಥ ಕೆಲಸವನ್ನು ಒಳ್ಳೆ ರೀತಿಯಿಂದ ಆಗ್ತಾ ಇದೆ. ಇವತ್ತು ಊಟ ಬಿ ಬಹಳ ಗ್ರ್ಯಾಂಡ್ ಊಟ ಮಾಡಿದಾರ. ಅನ್ನ, ಸಾಂಬಾರು, ಹುಗ್ಗಿ ಅನೇಕ ಎಕ್ದಮ್ ಫಾರೆಸ್ಟರ್ನಲ್ಲಿ ಸಿಗಲ್ಲ ಆ ರೀತಿ ಊಟ ಮಾಡಿದಾರ. ಅದಕ್ಕೆ ಹುಮ್ನಾಬಾದ್ನಿಂದ ಎಲ್ಲಾ ಕಡೆಯಿಂದ ಬಂದು ಪ್ರಸಾದವನ್ನು ತಗೊಂಡು ಆಶೀರ್ವಾದವನ್ನು ಪಡೆದಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ಪಂಚಮಿ ಹಬ್ಬದ, ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಕೋರುತ್ತಾ, ನಮ್ಮ ಓಣಿಯ ಇಲ್ಲಿ ಏನ್ ದೇವಸ್ಥಾನ ಇದೆ, ನಾಗಣ್ಣನ ದೇವಸ್ಥಾನ, ಇದರ ವಿಶೇಷತೆ ಏನೆಂದ್ರೆ ನಮ್ಮ ಹಿರುಗಳು ಹೇಳ್ದಂಗೆ, ಕರಪ್ಪ ಅವರು ಹೇಳ್ದಂಗೆ, ಮತ್ತೆ ರಾಮ ಹಡ್ಪೋದ್ ಅವರು ಹೇಳ್ದಂಗೆ ಹಲವಾರು ವರ್ಷಗಳಿಂದ ಇದೇ ರೀತಿ ವಿಜೃಂಭಣೆಯಿಂದ ನಾಗರ ಪಂಚಮಿಯನ್ನು ಮಾಡ್ಕೊಂಡ್ ಬರ್ತೀವಿ. ಯಾವ ರೀತಿ ಅಂದ್ರೆ ದಾಸೋಹ ಮಾಡ್ಕೊಂಡ್ಬಿಟ್ಟು ಎಲ್ಲರ ಸಹಕಾರದಿಂದ, ಎಲ್ಲಾ ಅಣ್ಣ ತಮ್ಮಂದಿರ ಸಹಕಾರದಿಂದ ದಾಸೋಹ ಮಾಡ್ಕೊಂಡ್ಬಿಟ್ಟು
ಆಮೇಲೆ ಹುಡುಗರಿಗೆಲ್ಲ ಆಟ ಆಡೋಕೆ ಮಾಡೋಕೆ ಎಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ಬಿಟ್ಟು ಒಂದು ಏನಾರ ಮನೋರಂಜನೆ ಮಾಡ್ಬಿಟ್ಟು ಎಲ್ಲ ರೀತಿಯಿಂದ ಇದು ಇವ್ರು ಹೇಳ್ದಂಗೆ 30 ವರ್ಷಗಳಿಂದ ಇದೇ ರೀತಿ ನಡ್ಕೊಂಡ್ ಬಂದಿದೆ. ಇದಕ್ಕೂ ಮುಂಚೆ ಹಿರುಗಳು ಮಾಡ್ತಿದ್ರು, ಇದು ನಾವೇ ಮಾಡ್ತಾ ಇದೀವಿ, ಇದೇ ರೀತಿ ಹಿರುಗಳು ಇದೇ ರೀತಿ ಮಾಡ್ತಿದ್ರು. ಇವಾಗ ಬರ್ತಾ ಮಧ್ಯದಲ್ಲಿ ಸ್ವಲ್ಪ ಒಂದು ಕೆಲವು ವರ್ಷಗಳು ಮಾಡಕ್ಕಾಗಿಲ್ಲ. ನಾವೆಲ್ಲ ಚಿಕ್ಕವರಾಗಿ ನಾವು ನಮ್ ಕೈಯಲ್ಲಿ ತಗೊಂಡಿದೀವಿ, ಆಗ ನಮ್ಮಿಂದ ಅಷ್ಟೊಂದು ವಿಜೃಂಭಣೆಯಿಂದ ಮಾಡಕ್ಕಾಗಿಲ್ಲ. ಆದ್ರೆ ಇಲ್ಲಿ ಇವಾಗ ಹೇಳ್ಬೇಕಂದ್ರೆ ರಾಮ ಹಡಪದವ್ರಾಗಿರ್ಬೇಕು, ಕರಪ್ಪ ಅವರಾಗಬೇಕು, ಇಲ್ಲಿರೋ ಅಣ್ಣ ತಮ್ಮರೆಲ್ಲ ಇರ್ಬೇಕು, ಇರೋರೆಲ್ಲ ಸೇರ್ಕೊಂಡು ಅತಿ ವಿಜೃಂಭಣೆಯಿಂದ ಇವತ್ತು ಮಾಡಿರೋದು. ಈ ವರ್ಷ ಅಂತ ಅತಿ ವಿಜೃಂಭಣೆ ಮಾಡಿರೋದು ನೋಡ್ಬಿಟ್ಟು ನಮ್ಗಂತೂ ತುಂಬಾ ಹೆಮ್ಮೆ ಮತ್ತು ಖುಷಿ ಆಯ್ತು.